ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ಮೊದಲ ಬೆಳವಣಿಗೆಯಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಕಳೆದ 6 ದಿನಗಳಿಂದ ರೈತರು ನಡೆಸಿದ್ದಂತ ಶಾಂತಿಯುತವಾದ ಪ್ರತಿಭಟನೆ ಇವತ್ತು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರ ಬೇಡಿಕೆಗಳಿಗೆ ಸರ್ಕಾರ ಮತ್ತು ಸಚಿವರುಗಳು ಸ್ಪಂದಿಸ್ತಿಲ್ಲ ಅನ್ನೋ ಆಕ್ರೋಶದ ಕಟ್ಟೆ ಒಡೆದಿತ್ತು. ಇದರ ಪರಿಣಾಮವಾಗಿ ಟ್ರಾಕ್ಟರ್ಗಳು ರಸ್ತೆಗೆ ಬಂದಿದ್ವು, ರಸ್ತೆ ತಡೆ ಕೂಡ ನಡೀತು. ಘೋಷಣೆಗಳನ್ನ ಕೂಗಿ ರೈತರು ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದ್ರು. ಅವರ ಬೇಡಿಕೆ ಏನಿದೆ ಅಂತಂದ್ರೆ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಿ ಅಂತ. ಪಕ್ಕದ ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿಯನ್ನ ಬೆಲೆ ನಿಗದಿ ಮಾಡಲಾಗಿದೆ. ನಮಗೆ 3,500 ರೂಪಾಯಿಯನ್ನ ಪ್ರತಿ ಟನ್ಗೆ ನಿಗದಿ ಮಾಡ್ಲೇಬೇಕು ಅನ್ನೋ ಒತ್ತಾಯವನ್ನ ರೈತರು ಮೊದಲಿಂದಲೂ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಬೇಡಿಕೆಯನ್ನ ಮನವಿ ಪತ್ರಗಳನ್ನ ಕೊಟ್ಟು ಸಾಕಾಗಿ ಈಗ ಅನಿವಾರ್ಯವಾಗಿ ಬೀದಿಗಿಳಿದು ಹೋರಾಟವನ್ನ ನಡೆಸಬೇಕಾದಂತ ಸಂದರ್ಭ ಒದಗಿ ಬಂದಿದೆ. ಪ್ರಮುಖವಾಗಿ ಬಾಗಲಕೋಟೆ, ಬೆಳಗಾವಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದ್ರು ಕೂಡ ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಈ ಪ್ರತಿಭಟನೆ ಹೆಚ್ಚು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಆ ಭಾಗದಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿದೆ. ನಾವಿಲ್ಲಿ ಗಮನಿಸಬೇಕು, ಎಲ್ಲ ಪಕ್ಷಗಳ ನಾಯಕರದ್ದೇ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿರೋದು. ಹಾಗಾಗಿ ಸರ್ಕಾರದ ಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ನಾಯಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮಾಲೀಕರಿಗೂ ತೊಂದರೆ ಆಗದ ರೀತಿಯಲ್ಲಿ, ಬೆಳೆಗಾರರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ರೈತರು ಹಲವಾರು ಬಾರಿ ಭೇಟಿ ಆಗಿದ್ರು. ಕೇಂದ್ರ ಸರ್ಕಾರದ ಮೇಲೇನೂ ಕೂಡ ಅವರು ಹೇಳ್ತಾ ಇದ್ದಾರೆ ನಿಗದಿ ಮಾಡುವಂತ ಅಧಿಕಾರ ಇರುವುದು ಅವರಿಗೆ, ಅವ್ರು ನಿಗದಿ ಮಾಡ್ಬೇಕು. ಆದ್ರೂ ನಾವು ಸಕ್ಕರೆ ಮಾಲೀಕರ ಜೊತೆ ಮಾತನಾಡ್ತೀವಿ, ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡ್ತೀವಿ ಅಂತ. ಈ ಕಬ್ಬಿಗೆ ಬೆಲೆ ನಿಗದಿ ವಿಚಾರ ಪ್ರತಿ ವರ್ಷ ಈ ರೀತಿಯ ಸ್ವರೂಪವನ್ನು ಪಡ್ಕೊಳತ್ತೆ. ಆದ್ರೆ ಒಂದ್ ಕಡೆಯಲ್ಲಿ ಅತಿವೃಷ್ಟಿ, ಇನ್ನೊಂದ್ ಕಡೆ ಅನಾವೃಷ್ಟಿ, ಈ ಎಲ್ಲದರ ನಡುವೆ ಹೇಗೋ ಸ್ವಲ್ಪ ಕಷ್ಟಪಟ್ಟು ರೈತರು ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದ್ರು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಅವರು ಒಂದೋ ವಿಷ ಕುಡಿಬೇಕು, ಇಲ್ಲ ಅಂತಂದ್ರೆ ನಗರಗಳಿಗೆ ಒಂದು ಗುಳೆ ಬರ್ಬೇಕು. ಅದನ್ನ ಮಾಡೋಕ್ಕೂ ಕೂಡ ಬಹಳಷ್ಟು ಜನ ರೈತರಿಗೆ ಆಗೋದಿಲ್ಲ. ಒಂದ್ ಕಡೆಯಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಬಂದಿದೆ. ಈ ಹೊತ್ತಲ್ಲಿ ನೀವು ಬೆಲೆಯನ್ನ ನಿಗದಿ ಮಾಡಿ ಅನ್ನೋ ಆಗ್ರಹ ರೈತರದ್ದು. ಈ ನಡುವೆ ಇದೊಂದು ರಾಜಕೀಯ ಆಯಾಮವನ್ನು ಪಡ್ಕೊಳ್ತಾ ಇದ್ದು ಬಿಜೆಪಿ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಾನು ರೈತರ ಜೊತೆನೆ ಮಲಗ್ತೀನಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ರಾಜಕೀಯ ಪ್ರವೇಶ ಕೂಡ ಆಗಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮತ್ತು ಅವ್ರ ಬೇಡಿಕೆ ಏನಿದೆ ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಮುಖಂಡರು ಮತ್ತು ವಕೀಲರು ಆಗಿರುವಂತಹ ಗುರುರಾಜ್ ಹುಲ್ಲರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗುರುರಾಜ್ ಅವರೇ, ಪ್ರತಿಭಟನೆ ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಆಂಬ್ಯುಲೆನ್ಸ್ ಗಳಿಗೆಲ್ಲ ದಾರಿ ಮಾಡಿಕೊಟ್ರು ಕೂಡ ಕಲ್ಲು ತೂರಾಟ ಕೆಲವು ಕಡೆಯಲ್ಲಿ ನೆನ್ನೆ ಸಂಜೆ ವೇಳೆಗೆ ಆಗಿತ್ತು ಅನ್ನೋ ಮಾಹಿತಿ ಇದೆ. ರೈತರು ಈ ಮಟ್ಟಿಗೆ ಸಿಟ್ಟನ್ನ ತೋರಿಸ್ಕೊಳ್ಳೋದಕ್ಕೆ ಏನ್ ಕಾರಣ? ನಿಮ್ ಬೇಡಿಕೆಯನ್ನ ಕೇಳ್ತಾ ಇಲ್ವಾ? ನಿಮ್ ಬೇಡಿಕೆ ಪ್ರಮುಖವಾಗಿ ಏನಿದೆ? ಆ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸರ್ಕಾರಕ್ಕಿರುವ ತೊಂದರೆ ಏನು? ಸರ್ಕಾರದ ಮಟ್ಟದಲ್ಲಿ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಸರ್ಕಾರದ ತೊಂದರೆ ಏನಂದ್ರೆ ಒಂದ್ ವಿಷಯ ಹೇಳ್ತೀನಿ ನಿಮಗೆ. ನೀವ್ ಹೇಳಿದಾಗೆ ಎಲ್ಲಾ ಶುಗರ್ ಫ್ಯಾಕ್ಟರಿಗಳು, ಸಕ್ಕರೆ ಕಾರ್ಖಾನೆ ಏನಿದೆ 90% ಎಲ್ಲಾ ಶುಗರ್ ಫ್ಯಾಕ್ಟರಿಗಳು MLA ಗಳು, ಸಚಿವರು ಅಥವಾ ಮಾಜಿ MLA ಗಳು, MP ಗಳು ಇವ್ರದೇ ಇದೆ. ಇವರು ಸರ್ಕಾರವನ್ನ ತಮ್ಮ ಜೊತೆ ಕರ್ಕೊಂಡು ಅಥವಾ ವಿರೋಧ ಪಕ್ಷಗಳನ್ನು ಕರ್ಕೊಂಡು ರೈತರಿಗೆ ಒಂದು ನ್ಯಾಯವನ್ನ ಒದಗಿಸುವಂತ ಕೆಲಸ ಮಾಡುವಂತದ್ದು ಸರ್ಕಾರ ಹಾಗೂ ವಿರೋಧ ಪಕ್ಷದ ಕೆಲಸ. ಇವ್ರು ಯಾರು ಮಾಡ್ತಾ ಇಲ್ಲ. ಈಗ ನೀವೇ ಹೇಳಿದ್ರಿ, ವಿಜಯೇಂದ್ರ ಅವರು ರೈತರ ಜೊತೆ ಇಲ್ಲೇ ರಾತ್ರಿ ನಾನು ಮಲಗ್ತೀನಿ ಅಂತ. ಅಲ್ಲೇ ಮಲಗೋದಕ್ಕಿಂತನೂ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂತ MLA ಗಳ ಶುಗರ್ ಫ್ಯಾಕ್ಟರಿಯಲ್ಲಿ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಡಿಸೈಡ್ ಮಾಡಿ, ನಾವು ಇಷ್ಟು ಬೆಲೆ ಕೊಡ್ತೀವಿ ಮತ್ತು ರೈತರಿಗೆ ನೀವು ಎಷ್ಟು ಬೆಲೆ ಕೊಡಿ ಅನ್ನುವಂಥದ್ದು ಹೇಳುದು ಫಸ್ಟ್. ಆಮೇಲೆ ಇನ್ನೊಂದು, ಸರ್ಕಾರವನ್ನ ಮನಿಸೋ ಕೆಲಸ ಮಾಡಬೇಕು ವಿರೋಧ ಪಕ್ಷದವರು. ಆಮೇಲೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತ ಶಾಸಕರ ಶುಗರ್ ಫ್ಯಾಕ್ಟರಿಗಳು ಎಷ್ಟಿದಾವೆ ಅಂತ ಲೆಕ್ಕ ಮಾಡಿ ನೀವು. ಬೆಳಗಾವಿ ಜಿಲ್ಲೆ ಅಷ್ಟ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಲೆಕ್ಕ ಮಾಡಿದ್ರು ಅಡ್ಡಿ ಇಲ್ಲ. ನೀವೇ ಹೇಳಿದಾಗೆ 3,600 ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ, ನಮಗೆ 3,500. ಈಗ 40,000 ಮೇಲ್ಪಟ್ಟು 1 ಎಕರೆಗೆ ಖರ್ಚಾಗ್ತಾ ಇದೆ. ಆಮೇಲೆ ಕರೆಂಟ್ ಇಲ್ಲ. ಅದನ್ನ ಬೆಳೆ ಉಳಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ರೈತರಿಗೆ ಬರ್ತಾ ಇದೆ ಅಂತ ಹೇಳಿ ಯಾವ ಸಚಿವರಿಗೂ ಯಾವ ಶಾಸಕರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ರೈತರಲ್ಲ. ರೈತರಿದ್ದಿದ್ರೆ ಅವ್ರಿಗೆ ರೈತರ ಒಂದು ಕಾಳಜಿ ಇರ್ತಿತ್ತು. ಮತ್ತೆ ನೀವ್ ಹೇಳಿದ್ರಲ್ಲ ಕಲ್ಲು ತೂರಾಟ ಅದು ಇದು ಅಂತ, ಇದು ಇನ್ನು ಆರಂಭ, ಇನ್ನು ಉಗ್ರ ಸ್ವರೂಪ ತಗೋತಿದೆ. ಇದು ಉಗ್ರ ಸ್ವರೂಪ ತಗೊಳಕ್ಕಿಂತ ಮೊದಲು ನಮ್ಮ ರಾಜ್ಯ ಸರ್ಕಾರ ಇದನ್ನು ಮಧ್ಯಸ್ಥಿಕೆ ವಹಿಸಿ ಒಂದು ಬೆಲೆ ನಿಗದಿ ಮಾಡಬೇಕು. ಈಗ ಯಾಕೆ ಬೆಲೆ ನಿಗದಿ ಮಾಡಬೇಕು? ಇವರು ಜೂನ್ ಜುಲೈಯಲ್ಲಿ ಬೆಲೆ ನಿಗದಿ ಮಾಡಿಬಿಡ್ಬೇಕು. ಈಗ ನೋಡಿ, ಕಬ್ಬಿನ ಹಂಗಾಮು, ಈಗ ಮಳೆ ಈಗ ನಿಂತಿದೆ ಬೆಳಗಾವಿ ಜಿಲ್ಲೆಯಲ್ಲಿ. 2-3 ದಿನ ಆಯ್ತು ಮಳೆ ಇಲ್ಲ. ಅದರಲ್ಲಿ ಬೆಳಗಾವಿಯಲ್ಲಿ 3 ದಿನ ಆಯ್ತು ಮಳೆ ಇಲ್ಲ. ಇಲ್ಲಿವರೆಗೂ ಮಳೆ ಇತ್ತು. ಈಗ ಕಬ್ಬು ಕಟಾವು ಮಾಡಕ್ಕೂ ಆಗಲ್ಲ. ಆಮೇಲೆ ಕಬ್ಬು ಕಳಿಸ್ಬೇಕು ಅಂದ್ರೆ ಕಬ್ಬು ಕಟಾವು ಆಗದೆ ಹೋದ್ರೆ ನೀರ್ ಹಾಸ್ಬೇಕು, ನೀರ್ ಬಿಡ್ಬೇಕು. ನೀರ್ ಬಿಟ್ರೆ
ತೇವಾಂಶ ಜಾಸ್ತಿಯಾಗಿ ಕಬ್ಬು ಕಟಾವ್ ಮಾಡಕ್ ಆಗಲ್ಲ. ಆಮೇಲೆ ತೇವಾಂಶ ಕೊಡದೆ ಕಬ್ಬು ಬಾಡಿ ಅದ್ರ ತೂಕಾನು ಕಡಿಮೆ ಆಗತ್ತೆ. ಇದು ಲಾಭ ಯಾರಿಗೆ? ತೂಕ ಕಡಿಮೆ ಆದ್ರೆ ಅದು ಶುಗರ್ ಫ್ಯಾಕ್ಟರಿ, ಸಕ್ಕರೆ ಕಾರ್ಖಾನೆಗೆ. ಯಾಕಂದ್ರೆ ಅವ್ರಿಗೆ ಸಕ್ಕರೆ ಇಳುವರಿ ಜಾಸ್ತಿ ಬರುತ್ತೆ. ಈಗ ಯಾಕಿದೆಲ್ಲ ನಾವು ಕೇಳ್ತಾ ಇರೋದು, ಪ್ರತಿ ವರ್ಷ ಕೇಳ್ತೀವಿ ಮೇಡಮ್, ನಮಗೆ ಜೂನ್ ಜುಲೈಯಲ್ಲಿ ನೀವು ನಿಗದಿ ಮಾಡಿ. ಆಗದೆ ಹೋದ್ರೆ ನಿಮ್ ಜೊತೆ ಸಂಭಾಷಣೆ ಬರ್ತೀವಿ, ನಿಮ್ ಜೊತೆ ಬಂದು ಕೂತು ಮಾತಾಡ್ತೀವಿ, ರೈತರೆಲ್ಲ ಹೆಚ್ಚು ಕಡಿಮೆ ಮಾಡೋಣ ಅನ್ನುವಂತದನ್ನ ಎಷ್ಟೋ ಸಾರಿ ಹೇಳಿ 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 ಸಾಕಾಗಿ ಹೋಗಿದೆ ರೈತರಿಗೆ. ಇಲ್ಲಿ ಕೂಡ್ಬೇಕಾದ್ರೆ ಗುರ್ಲಾಪುರದಲ್ಲಿ ಇಷ್ಟು ಜನ ಸೇರ್ಬೇಕಾದ್ರೆ ಇದು 1 ದಿನ 2 ದಿನ ಅಲ್ಲ, ವರ್ಷದಿಂದ ಬಂದಂತದ್ದು. ನಿಮಗೆ ಹಿಂದೂ 2016 ಅಥವಾ 17ರಲ್ಲಿ ಒಂದ್ಸಲ ಆಗಿತ್ತು. ಇಡೀ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಬಂದಾಗಿತ್ತು. ಯಾವ ಬಸ್ ಇಲ್ಲ, ಯಾವ ಗಾಡಿ ಇಲ್ಲ, ಎಲ್ಲ ಓನ್ಲಿ ಆಂಬ್ಯುಲೆನ್ಸ್, ಪೊಲೀಸ್, ಎರಡೇ ವಾಹನಗಳು ರಸ್ತೆಯಲ್ಲಿ. ಹಾಲು, ಆಂಬ್ಯುಲೆನ್ಸು, ಆಮೇಲೆ ಪೊಲೀಸ್ ವಾಹನ, ಇದು ಬಿಟ್ಟು ಯಾವುದು ವಾಹನ ಇಲ್ಲ. ಎಲ್ಲಾ ಬಂದಾಗಿತ್ತು. ಆ ರೀತಿ ಬಂದಾದ್ರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಬಾರ್ದು ಅಂತ ಸರ್ಕಾರ ಗಣನೆಗೆ ತಗೋಬೇಕು. ಇಲ್ಲದೆ ಹೋದ್ರೆ ರೈತರು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ, ಈಗ ನೀವು ದಕ್ಷಿಣ ಕರ್ನಾಟಕ, ಮಲೆನಾಡು ಭಾಗದಲ್ಲಿ ಇಲ್ಲಿ ವಾಣಿಜ್ಯ ಬೆಳೆ ಅಡಿಕೆಯನ್ನ ಬೆಳಿತಾರೆ ಅಥವಾ ಕಾಫಿ ಇದೆ, ಹೆಚ್ಚು ಅವರಿಗೆ ನಷ್ಟ ಆಗತ್ತೆ ಅಂತ ಅನ್ಕೊಳಕ್ ಆಗೋದಿಲ್ಲ. ಆದ್ರೆ ಇದೇನು ವರ್ಷದಿಂದ ವರ್ಷಕ್ಕೆ ಬೆಳೆ ಬರುತ್ತೆ, ಶ್ರಮ ಹೆಚ್ಚು ಬೀಳುತ್ತೆ. ಅದು ತೊಗರಿ ತಗೊಳ್ಳಿ ಅಥವಾ ನೀವು ಕಬ್ಬು ತಗೊಳ್ಳಿ, ಯಾವುದೇ ತಗೊಳ್ಳಿ. ಯಾಕೆಂದ್ರೆ ನೀವೇ ಹೇಳ್ದಂಗೆ ಇನ್ನೂ ಹೆಚ್ಚಾಗುತ್ತೆ ಅಂದ್ರೆ ನವಲಗುಂದ, ನರಗುಂದದ ಇತಿಹಾಸವನ್ನು ನಾವು ಇದೇ ಉತ್ತರ ಕರ್ನಾಟಕ ಭಾಗದಲ್ಲೇ ನೋಡಿದೀವಿ. ಯಾಕೆ ಈ ಭಾಗದ ರೈತರು ಮತ್ತು ಅವರು ಬೆಳೆಯುವ ಬೆಳೆಗೆ ಯಾಕೊಂದು ಪ್ರಾಮುಖ್ಯತೆ ಸಿಗೋದಿಲ್ಲ? ಈ ಸಂದರ್ಭ ರೈತರು ಬೇರೆ ಯೋಚನೆ ಮಾಡ್ಬೇಕಾ ಈ ಬೆಳೆಯ ಹೊರತಾಗಿ? ಅಲ್ಲೂ ಭೂಮಿ ಮತ್ತೆ ಬೇರೆ ಏನ್ ಅನ್ಸುತ್ತೆ ತಮ್ಗೆ, ತಮ್ ಪಾಯಿಂಟ್ ಆಫ್ ವ್ಯೂ? ಯಾಕಂದ್ರೆ ಪ್ರತಿ ವರ್ಷ ನರಳ್ತಾರೆ, ನಮ್ ಬಹಳ ವರ್ಷಗಳಿಂದ ನೋಡ್ಕೊಂಡ್ ಬರ್ತಿದ್ದೀನಿ. ಪ್ರತಿ ವರ್ಷ ನಮ್ಗೆ ಬಾಕಿ ಸಕ್ಕರೆ ಕಾರ್ಖಾನೆಗಳಿಂದ ಬಾಕಿ ಹಣ ಇನ್ನೂ ಉಳ್ಕೊಂಡಿದೆ, ರೈತರಿಗೆ ಹೋಗಿಲ್ಲ, ಅನೇಕ ರೈತರಿಗೆ ಬರ್ಬೇಕು. ಈ ಬೆಲೆ ನಿಗದಿ ಮಾಡೋದಿಲ್ಲ, ಈ ಪದೇ ಇದೇ ಆಗತ್ತೆ. ಇದಕ್ಕೆ ಏನ್ ಪರಿಹಾರ ಅಂತ ಅನ್ಸುತ್ತೆ ನಿಮ್ಗೆ ಗುರುರಾಜ್ ಅವರೇ? ಪರಿಹಾರ ಅಂದ್ರೆ ನೀವು ಹೇಳಿದ ಹಾಗೆ ಅಂತರ ಬೆಳೆ ಅಂದ್ರೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನ ಮಾಡ್ಕೊಳ್ಳೋದಕ್ಕೆ ರೈತರು ತಯಾರಾಗಿ ಮಿಶ್ರ ಬೆಳೆಯನ್ನು ಮಾಡಿದ್ದಾರೆ. ಆದ್ರೆ ನೋಡಿ, ನೀವು ಹೇಳಿದ ಹಾಗೆ ಹೆಸರು ಬೆಳೆ, ಹೆಸರು ಏನಿದೆ ಅಲ್ಲ, ಹೆಸರು ಕಾಳು, ಅದನ್ನ ಬಿತ್ತಿದ ರೈತರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅತಿವೃಷ್ಟಿಯಾಗಿ ಎಲ್ಲಾ ಬೆಳೆ ಎಲ್ಲ ಕೊಳತೋಗಿದೆ ಮೇಡಮ್. ಆಮೇಲೆ ಹುರುಳಿ, ಅದು ಕೂಡ ಇನ್ನೂ ಕಟಾವಿಗೆ ಬಂದಿದೆ. ಇನ್ನೂ ಎಷ್ಟೋ ಜನ ಕಟಾವ್ ಮಾಡಿಲ್ಲ, ಇನ್ನೂ ಭೂಮಿಯಲ್ಲೇ ಇದೆ, ಕೊಳಿತಾ ಇದೆ. ಅದನ್ನು ನೋಡೋರಿಲ್ಲ. ಏನೋ 5 ಎಕರೆ ಭೂಮಿ ಇದೆ ಅಂದ್ರೆ 3 ಎಕರೆ ನಾವು ಕಬ್ಬು ಬೆಳೆದು 2 ಎಕರೆ ನಮಗೆ ಹೊಟ್ಟೆಗೆ ಆಗುವಂತದ್ದು ಅಂದ್ರೆ ಭತ್ತ ಆಗಿರ್ಬೋದು, ಹೆಸರು ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇದನ್ನು ಬಿತ್ತಿ ನಾವು ಹೊಟ್ಟೆಗೆ ಆದ್ರೂ ತಿನ್ನೋಣ ಅಂದ್ರೆ ಅದು ಬರ್ತಾ ಇಲ್ಲ ಮೇಡಮ್. ಅತಿವೃಷ್ಟಿಯಿಂದ ಈ ಸಲ ಎಲ್ಲ ಹೋಗಿದೆ. ನರಗುಂದ ಅಂತ ಹೇಳಿದಾರಲ್ಲ ನೀವು, ಅಲ್ಲಿ ಹೋಗಿ ಒಮ್ಮೆ ನೋಡಿ. ನರಗುಂದದಲ್ಲಿ ಅತಿ ಹೆಚ್ಚು ಜನ ಹೆಸರು ಕಾಳನ್ನ ಬೆಳಿತಾ ಇದ್ದಾರೆ. ಆದ್ರೆ ಈ ಸಾರಿ ಸರ್ಕಾರವು ಅದನ್ನು ಖರೀದಿ ಕೇಂದ್ರಗಳನ್ನ ಸೃಷ್ಟಿ ಮಾಡಿ ಅದನ್ನ ಖರೀದಿ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಮತ್ತೆ ಯಾರಾದ್ರೂ ಏಜೆಂಟ್ರು ಬಂದು ಖರೀದಿ ಮಾಡಿದ್ರೆ ಎಲ್ಲ ಕಪ್ಪಾಗಿ ಹೋಗಿದೆ ಮೇಡಮ್. ಇಡ್ಲಿ ತರ ಆಗಿದೆ. ಅದನ್ನ ತಿನ್ನೋಕು ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ. ಆಮೇಲೆ ಮಾರ್ಬೇಕಂದ್ರೆ ತಗೊಳ್ಳೋರು ಇಲ್ಲ. ಇದಕ್ಕೆ ಯಾರು ಸ್ಪಂದಿಸ್ಬೇಕು? ಬೇರೆ ದೇಶಗಳಲ್ಲಿ ನೋಡಿಲ್ವಾ, ಮೊದ್ಲೇ ಅಡ್ವಾನ್ಸ್ ಆಗಿ ರೈತರಿಗೆ ದುಡ್ಡು ಕೊಟ್ಟು ನನಗೆ ಇಷ್ಟು ಬೆಳೆ ಮಾಡಿ ಕೊಡು ಅಂತ ಸಹಾಯಧನ ಕೊಡ್ತಾರೆ. ಸಾಲ ಅಲ್ಲ, ಸಹಾಯಧನ. ಇಲ್ಲಿ ಸಾಲ ತಗೊಂಡು ಮಾಡಿ ಬಿತ್ತಿ ಅದು ಅತಿವೃಷ್ಟಿಯಿಂದ ಅಥವಾ ಅನಾವೃಷ್ಟಿಯಿಂದ ಹೋಗಿ ಕೊಳತು ಹೋಗಿ ಅಥವಾ ಒಣಗಿ ಎಲ್ಲಾ ಲಾಸ್ ಆದ ನಂತರ ನೀವು ಸಾಲ ತುಂಬಬೇಕು ಅಂತ ನೋಟಿಸ್ ಕಳಿಸ್ತಾರೆ. ಯಾವ ಧರ್ಮ ಮೇಡಮ್ ಇದು? ರೈತರನ್ನ ರೊಚ್ಚಿಗೆ ಎಬ್ಸೋ ಕೆಲಸ ಸರ್ಕಾರ, ಯಾವುದೇ ಸರ್ಕಾರ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ ಮಾಡಬಾರ್ದು. ಪಕ್ಷಾತೀತವಾಗಿ ಹೋರಾಟಕ್ಕೆ ಬರ್ತಾ ಇದೀರಲ್ಲ, ಎಲ್ರು ಬರ್ನಿ, ಎಲ್ರು ಕೂತ್ಕೋರಿ, ಅಲ್ಲೇ ಗುರ್ಲಾಪುರದಲ್ಲೇ ಕೂಡ್ರಿ, ಎಲ್ಲಾರು ಬನ್ನಿ. ಬಂದು ಒಂದು ನಿರ್ಣಯ ತಗೋಬೇಕು. 1 ಅಥವಾ 2 ದಿನದಲ್ಲಿ ನಿರ್ಣಯ ತಗೊಳ್ಳದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಷ್ಟಲ್ಲ, ಉಗ್ರ ಸ್ವರೂಪ ತಾಳುತ್ತೆ ಇದು. ರಾಜ್ಯ ಸರ್ಕಾರಕ್ಕೆ ಹೇಳಿ, ಯಾರ್ಯಾರು ಬರ್ಲಿ ನಿಮ್ ಜೊತೆ ಕುತ್ಕೊಂಡ್ಲಿ, ಆದ್ರೆ ಆ ಹೋರಾಟದಲ್ಲಿ ಒಂದು ಪ್ರಾಮಾಣಿಕತೆ ಇರ್ಬೇಕು. ಆದ್ರೆ ಹೋರಾಟವನ್ನ ದಿಕ್ಕು ತಪ್ಪಿಸಿ ಅದರ ಮೈಲೇಜ್ ನಾವು ತಗೊಳ್ಳೋಣ ಅಂತ ಪಕ್ಷಗಳು ಬಯಸ್ಬಾರ್ದು. ನೀವೇ ಹೇಳ್ದಂಗೆ ಮುರುಗೇಶ್ ನಿರಾಣಿ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರ ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆಗಳಲ್ಲಿ ಇದಾವೆ, ಬೇರೆ ಬೇರೆ ಇನ್ನೂ ಅನೇಕ ನಾಯಕರು ಕಲ್ತಿದ್ದಾರೆ. ಎಲ್ಲಾ ಪಾರ್ಟಿಯವ್ರದಿರುವಾಗ ಅಲ್ಲೂ ಒಂದು ತೀರ್ಮಾನ ತಗೋಬೇಕಾಗತ್ತಲ್ಲ. ಮತ್ತೆ ಈ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಯುವಂತ ರೈತರನ್ನ ಹಿಂಡಿ ಹಿಪ್ಪೆ ಮಾಡ್ತಿದಾವ. ಅದೆಲ್ಲದಕ್ಕೂ ಒಂದು ಏಕರೂಪವಾದಂತ ಒಂದು ಯಾವುದೋ ಒಂದು ಅಂಬ್ರೆಲ್ಲಾ ಅಡಿಯಲ್ಲಿ ಬರ್ಬೇಕು ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ ಮೇಡಮ್, ಈಗ ನೀವ್ ಹೇಳಿದ್ರೆ ಮುರುಗೇಶ್ ನಿರಾಣಿ ಅವ್ರದ್ದು ಹೇಳಿದ್ರಿ, ನೀವು ಹೇಳಿದ್ರಿ. ಈಗ ಮುರುಗೇಶ್ ನಿರಾಣಿ ಆಗಿರ್ಬೋದು ಅಥವಾ ಇನ್ನುಳಿದವ್ರು ಯಾರೇ ಇರ್ಲಿ, ಅವರು ನಾನಿಷ್ಟು ಕೊಡ್ತೀನಪ್ಪ ಅಥವಾ ಎಲ್ಲಾ ಫ್ಯಾಕ್ಟರಿ ಅವ್ರು ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬರ್ಬೇಕು. ಯಾಕೆ ಇದು ರೈತರು ಕೇಳುವಾಗ ಅಲ್ಲ, ಕೇಳುವುದಕ್ಕಿಂತ ಮುಂಚೆ ಜುಲೈ
ಜೂನು ಅಥವಾ ಆಗಸ್ಟ್ ಅಥವಾ ಸೆಪ್ಟೆಂಬರ್ದಲ್ಲಾದ್ರೂ ಹೇಳ್ಬೇಕು ಇವರು. ಯಾಕಂದ್ರೆ ಮುಂಚೆ ಏನಾಗ್ತಾ ಇತ್ತು, ಅಕ್ಟೋಬರ್ 2 ನಾನೊಂದು ಶುಗರ್ ಫ್ಯಾಕ್ಟ್ರಿ ಹೇಳ್ತೀನಿ, ಚಿಕ್ಕವನಿಂದ ನೋಡ್ತಾ ಇದ್ದೀನಿ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ. ಅದು ಅಕ್ಟೋಬರ್ 2ನೇ ತಾರೀಕಿಗೆ ತಮ್ಮ ಬಾಯ್ಲರ್ ಇರುತ್ತಲ್ಲ ಅದನ್ನ ಬೆಂಕಿ ಹಚ್ಚಿ ಅಂದ್ರೆ ಬಾಯ್ಲಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರು. ಈಗ ಇಲ್ಲ, ಲೇಟ್ ಆಗ್ತಾ ಇದೆ. ಯಾಕೆ ಲೇಟ್ ಆಗ್ತಾ ಇದೆ? ಇಲ್ಲಿ ಕಬ್ಬು ಕಳ್ಸೋರು ಕಬ್ಬು ತಗೊಳ್ಳೋರು ಯಾರಿಗೂ ಹೊಂದಾಣಿಕೆ ಇಲ್ಲ. ಯಾಕಿಲ್ಲ? ಬೆಲೆ ನಿಶ್ಚಿತವಾದಂತ ಬೆಲೆ ಇಲ್ಲ. ಬೆಲೆ ಇದ್ದಿದ್ರೆ ಯಾರು ಈ ರೀತಿ ಸತ್ಯಾಗ್ರಹ ಮಾಡ್ತಾ ಇರ್ಲಿಲ್ಲ. ರೈತರಿಗೆ ಕೆಲಸ ಇಲ್ಲ ಅಂತ ಅಲ್ಲ, 12 ತಿಂಗಳ ಕೆಲಸ ಇದೆ. ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿಯಿಂದ ಕಂಗಾಲಾಗಿ ಹೋಗಿರುವಂತ ರೈತರನ್ನ ಇನ್ನು ರೊಚ್ಚಿಗೆಬ್ಬಿಸಬೇಡ್ರಿ. ಎಲ್ಲಾ ಶಾಸಕರಿಗೂ ನಾನು ಹೇಳೋದಿಷ್ಟೇ, ಅಥವಾ ಶಾಸಕರು ಬಿಡಿ, ಎಲ್ಲಾ ಪಕ್ಷದವ್ರಿಗೂ ಹೇಳೋದಿಷ್ಟೇ. ನೀವ್ ಹೇಳಿದ್ರಲ್ಲ ಬೇಳೆ ಬೇಯಿಸ್ಕೊಳಕ್ ಬರ್ತಾ ಇದಾರಂತ, ಯಾರು ಬರೋದ್ ಬೇಕಾಗಿಲ್ಲ. ಇಲ್ಲಿ ನೀವು ವಿಧಾನಸೌಧದಲ್ಲೇ ಕೂತ್ಕೊಳ್ಳಿ, ಅಥವಾ ಬೆಂಗಳೂರಲ್ಲೇ ಕೂತ್ಕೊಳ್ಳಿ, ಅಥವಾ ಬೆಳಗಾಮದಲ್ಲೇ ಕೂತ್ಕೊಳ್ಳಿ, ಇಲ್ಲ ಗುರ್ಲಾಪುರದಲ್ಲೇ ಬಂದು ಕೂತ್ರಿ. ಬರೇ ಬಂದು ಕೂಡೋದಲ್ಲ, ಬಂದು ಅದನ್ನ ನಿರ್ಣಯ ತಗೋಬೇಕು, ರೈತರಿಗೆ ಮನವರಿಕೆ ಮಾಡ್ಬೇಕು. ಇಷ್ಟಾದ್ರೆ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ. ಈಗಾದ್ರೂ ಅದೇ ನಡ್ತಾ ಇದೆ. ಏನು? 3600 ರೂಪಾಯಿ ಕೊಡ್ಬೇಕು, ಇಲ್ಲ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗೆ ನಾವು ಕಬ್ಬು ಕಳ್ಸಲ್ಲ. ಕಬ್ಬು ಕಳ್ಸೆ ಹೋದ್ರೆ ಯಾರಿಗೆ ಇದು ಲಾಸ್ ಆಗೋದೀಗ? ರೈತರಿಗೆ. ಇನ್ನು ಕಬ್ಬು ಹಾಗೆ ಇಟ್ಕೋತ ಹೋದ್ರೆ ಅಲ್ಲೇ ತಮ್ಮ ಬೆಳೆಯನ್ನ ಹೊಲದಲ್ಲೇ ಇದ್ರೆ, ತೋಟದಲ್ಲೇ ಇದ್ರೆ ಯಾರಿಗೆ ನಷ್ಟ? ಮುಂದೆ ಒಂದೇ ಅಂದ್ರೆ ಒಂದೇ ಸಾರಿ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆದ್ರೆ ಕಟಾವ್ ಮಾಡಕ್ಕೆ ಯಾರು ಸಿಗಲ್ಲ. ಅವಾಗ ಏನ್ ಮಾಡ್ತೀರಾ? ಹೇಳಿ ನೀವು. ಇದಕ್ಕೆ ಯಾರು ಆನ್ಸರ್ ಕೊಡ್ಬೇಕು? ಯಾರು ಆನ್ಸರ್ ಕೊಡಕ್ ಯಾರು ಇಲ್ಲ. ಕರೆಕ್ಟ್ ಗುರುರಾಜ್ ಅವ್ರ, ಈಗ 1 ಟನ್ಗೆ 3,500 ರೂಪಾಯಿ ನೀವು ಕೇಳ್ತಾ ಇದ್ದೀರಾ. ಕೊಡದೇ ಇದ್ರೆ ನೀವೇ ಹೇಳಿದ್ರಿ ಕಟಾವ್ ಮಾಡಾಗಿದೆ, ಅದ್ರದ್ದು ವೆಯ್ಟ್ ಕೂಡ ಕಡಿಮೆ ಆಗುತ್ತೆ, ರೈತರಿಗೆ ನಷ್ಟ ಆಗುತ್ತೆ. ಇದೆಲ್ಲವನ್ನ ಸರ್ಕಾರವೇ ಕೊಂಡುಕೊಂಡು ಅದರದ್ದು ಒಂದು ವ್ಯವಸ್ಥೆ ಮಾಡೋಕ್ ಸಾಧ್ಯ ಇದೆಯಾ? ನಿಮ್ಮಿಂದ ಬೆಂಬಲ ಬೆಲೆಯನ್ನ ಕೊಟ್ಟು ಮಾಡ್ಬೋದು. ಆದ್ರೆ ಅದಕ್ಕೊಂದು ಕಾರ್ಯರೂಪ ಇಲ್ಲ ಮೇಡಮ್. ಅದಕ್ಕೊಂದು ಕಾರ್ಯರೂಪಕ್ಕೆ ಮಾಡಬೇಕಾದ್ರೆ ಸಮಯ ಹಿಡಿಯುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಈ ವರ್ಷದ ಹಂಗಾಮನ್ನ ಯಾವ ರೀತಿ ಸರ್ಕಾರ ಕಬ್ಬು ಖರೀದಿ ಮಾಡುತ್ತೆ ಹೇಳಿ ನೋಡೋಣ. ಅದಕ್ಕೆ ಹೇಳೋದು, ಜೂನ್ ಜುಲೈಯಲ್ಲೇ ಎಲ್ಲ ಆಗ್ಬೇಕು. ನೀವು ಇದೇ ರೀತಿ ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಪ್ರತಿ ವರ್ಷ ಇದು ರೈತರ ಸತ್ಯಾಗ್ರಹ ಆಗೋದು, ಸರ್ಕಾರಕ್ಕೆ ಲಾಸ್ ಆಗೋದು, ಆಮೇಲೆ ಜನರಿಗೆ, ಸಾಮಾನ್ಯ ಜನರಿಗೆ, ರೈತರನ್ನ ಬಿಟ್ಟಷ್ಟೇ ಎಲ್ಲ ಎಲ್ಲಾರನ್ನು ಹಿಡ್ಕೊಂಡು ಜನರಿಗೆ ತೊಂದರೆ ಆಗೋದು ನಿಶ್ಚಿತ. ಇನ್ನು 2 ದಿನದಲ್ಲಿ ಇವ್ರು ಏನಾದ್ರು ನಿರ್ಣಯ ಕೈಗೊಳ್ಳದೆ ಹೋದ್ರೆ ಉಗ್ರ ಸ್ವರೂಪ ತಾಳೋದು ಇದು ಶತಸಿದ್ಧ. ಈಗ ನೋಡಿ, ಬೆಳಗಾವಿಯಲ್ಲಿ ಇವತ್ತು ಇಡೀ ನಮ್ಮ ವಕೀಲರ ಸಂಘ 3000 ವಕೀಲರೆಲ್ಲ ಚೆನ್ನಮ್ಮ ಸರ್ಕಲ್ ಅನ್ನ ಪೂರ್ತಿ ಬಂದ್ ಮಾಡಿ, 2 ಗಂಟೆ ಬಂದ್ ಮಾಡಿ, ಆಮೇಲೆ ಪ್ರೊಸೆಷನ್ ಮುಖಾಂತರ ಜಿಲ್ಲಾಧಿಕಾರಿಗೆ ತಮ್ಮ ಮನವಿಯನ್ನು ಕೊಟ್ಟರು. ಏನಂತ? ನಾವು ರೈತರ ಜೊತೆ ಇದ್ದೀವಿ, ಇದನ್ನ ಹೇಗಾದ್ರೂ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಮೆಮೊರಾಂಡಮ್ ಕೊಟ್ಟಿದೀವಿ ಮೇಡಮ್. ಮೆಮೊರಾಂಡಮ್ ಕೊಟ್ರೆ ಆಯ್ತಾ? ಇನ್ನು ಮುಂದೆ ಉಗ್ರ ಹೋರಾಟ ಆದಾಗ ಏನ್ ಮಾಡ್ಬೇಕು? ಕೋರ್ಟ್ ಕಲಾಪಗಳನ್ನ ಹೆಂಗ್ ನಡೆಸ್ಬೇಕು? ಯಾರು ಪಕ್ಷಗಾರರು ಬರೋದಿಲ್ಲ. ನಮ್ದು ತೊಂದರೆ ಇದೆ, ಬರೇ ರೈತರದಷ್ಟೇ ಅಲ್ಲ. ಸತ್ಯಾಗ್ರಹ ಮಾಡ್ತಾ ಇದ್ದೋ ರೈತರಿಂದ ಯಾರ್ಯಾರಿಗೆ ಎಷ್ಟು ಅನಾನುಕೂಲತೆ ಇದೆ, ಮತ್ತ ಆ ರೈತರಿಗೆ ಆಗುವಂತ ತೊಂದರೆಗಳೆಷ್ಟು, ಆ ರೈತರಿಗೆ ಆಗುವಂತ ಲಾಸ್ ಯಾರು ಭರಿಸ್ಬೇಕು? ಈಗ ಹೇಳಿ, 6 ದಿನದ, ಈಗ 6 ದಿನ ಅಂದ್ರೆ ನೋಡಿ, ನಮ್ಮಲ್ಲಿ 500 ರೂಪಾಯಿ ಇದೆ ಒಬ್ಬ ಮನುಷ್ಯ, ಅಂದ್ರೆ ಮಹಿಳೆ ಅಲ್ಲ, ಮಹಿಳೆಗೆ 400 ರೂಪಾಯಿ ಇದೆ. ಆಮೇಲೆ ಪುರುಷರಿಗೆ 500 ರೂಪಾಯಿ ಇದೆ. ಒಂದು ಡೈಲಿ ವೇಜಸ್ ಮೇಲೆ ಬಂದ್ರೆ ಆ 5 ದಿನದ್ದು ಈಗ ಪೇಮೆಂಟ್ ಯಾರು ಮಾಡ್ತಾರೆ ಮೇಡಮ್? 3000 ಹೇಳಿ ನೀವೇ, ಯಾರು ಮಾಡ್ಬೇಕು ಅದನ್ನ? 3000 ರೂಪಾಯಿ. ಎಲ್ಲಾ ಮುಖಂಡರು ಬಂದ್ರು, ಎಲ್ಲಾರು ಮಾತಾಡಿದ್ರು, ಎಲ್ಲಾರು ತಮ್ಮ ಜೈ ಹಾಕೊಂಡ್ರು, ಹೋದ್ರು. ಮುಂದೆ ಪರಿಸ್ಥಿತಿ ಯಾರು ನಿಭಾಯಿಸ್ಬೇಕು ಇದನ್ನೆಲ್ಲ? ಸರ್ಕಾರಕ್ಕೆ ಕಾಳಜಿ ಇಲ್ಲ, ಯಾವುದೇ ಸರ್ಕಾರ ಇರಲಿ. ನಾನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆ ಪಕ್ಷ ಈ ಪಕ್ಷ ಅಂತ ಮಾತಾಡ್ತಾ ಇಲ್ಲ. ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಒಂದು ನಿಶ್ಚಲವಾದಂತ, ಒಂದು ಪರಿಶುದ್ಧವಾದಂತ ಬೆಳೆಗೆ ಬೆಲೆಯನ್ನ ಕೊಡೋದನ್ನ ಜೂನ್ ಜುಲೈ ಅಂದ್ರೆ ಕಬ್ಬಿಂದ, ನಾನ್ ಹೇಳ್ತಾ ಇರೋದು ಕಬ್ಬಿಂದ ಅಷ್ಟೇ ಹೇಳ್ತಾ ಇದ್ದೀನಿ. ಈಗ ಜೂನ್, ಜುಲೈ, ಆಗಸ್ಟ್, ಮ್ಯಾಕ್ಸಿಮಮ್ ಸೆಪ್ಟೆಂಬರ್ 15ನೇ ತಾರೀಕಿಗೆ ನಿಗದಿಪಡಿಸಬೇಕು. ನಿಗದಿಪಡಿಸಿದ ಪ್ರತಿ ವರ್ಷ ಇದೇ ರೀತಿ ಆದ್ರೆ ಏನ್ ಮಾಡೋದು? ಈಗ ಪ್ರತಿ ವರ್ಷ ಟಿವಿಯಲ್ಲಿ ಇದೇ ರೀತಿ ಆಗೋದು, ಸಂಭಾಷಣೆ ಬರೋದು, ಡಿಸ್ಕಷನ್ ಆಗೋದು ಇದೆ. ಇದನ್ನ ಬಿಟ್ಟು ಏನು ಆಗಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಕಂಡುಹಿಡಿಬೇಕು ಫಸ್ಟ್. ನೀವ್ ಹೇಳಿದ್ರಲ್ಲ ಕಾರ್ಯರೂಪ, ಸರ್ಕಾರನೇ ಖರೀದಿ ಮಾಡ್ಬೇಕು, ಕೊಡಬೇಕು. ಅದನ್ನ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಸಮಯ ಹಿಡಿಯುತ್ತೆ ಮೇಡಮ್. ಖಂಡಿತ. ಆದ್ರೆ ಈ ವರ್ಷಕ್ಕಂತೂ ಆಗೋದಿಲ್ಲ. ಈ ವರ್ಷಕ್ಕೆ ತಕ್ಷಣದ ಪರಿಹಾರ ಅಂತೂ ಅಲ್ಲ. ಆದ್ರೆ
ಒಂದ್ ದೀರ್ಘಕಾಲೀನ ಆಲೋಚನೆಯಾಗಿ ಆ ತರದನ್ನ ಹೋರಾಟವಾಗಿ ರೂಪಿಸಬಹುದು ಅಂತ ಅನ್ಸುತ್ತೆ. ನೋಡೋಣ ಗುರುರಾಜ್ ಅವರೇ, ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ, ರೈತರ ಪರ ನಿಲ್ಲತ್ತಾ ಇಲ್ವಾ ಅಂತ, ಹೋರಾಟ ಹೇಗೂ ಮುಂದುವರಿಯುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಈ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ಮತ್ತು ರೈತರ ಬೆಂಬಲ ಕೊಟ್ಟಿದ್ದಕ್ಕಾಗಿ ಕೂಡ ವಕೀಲರ ಸಂಘಕ್ಕೆ ಧನ್ಯವಾದವನ್ನ ತಿಳಿಸ್ತೀವಿ. ನಮಸ್ಕಾರ. ನಮಸ್ಕಾರ. ನಮ್ಮ ಪ್ರತಿನಿಧಿ ಶಿವಾನಂದ್ ಅವರು ಇವತ್ತಿನ ಪ್ರತಿಭಟನೆ ಮತ್ತು ನಾಯಕರ ಹೇಳಿಕೆಗಳು ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಾನಂದ್ ಅವರೇ, ನಮಸ್ತೆ. ನಮಸ್ತೆ. ಶಿವಾನಂದ್ ಅವರೇ, ಗುರ್ಲಾಪುರದಲ್ಲಿ ಯಾಕೆ ರೈತರು, ಅಂದ್ರೆ ಬಾಗಲಕೋಟೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆಯ್ತು, ಅಥಣಿಯಲ್ಲಿ ಆಯ್ತು, ಬೇರೆ ಬೇರೆ ಕಡೆಯಲ್ಲಿ ಆಯ್ತು, ಆದ್ರೆ ಗುರ್ಲಾಪುರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ, ಇದಕ್ಕೆ ಏನ್ ಕಾರಣ? ಮತ್ತೆ ಇವತ್ತಿನ ಪ್ರತಿಭಟನೆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು? ಜನಕ್ಕೆ ಏನಾದ್ರೂ ತೊಂದರೆ ಆಯ್ತಾ, ಅಂದ್ರೆ ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆಯ್ತಾ? ರೈತರ ಪ್ರತಿಭಟನೆಗಳ ಬಗ್ಗೆ ಬೇರೆ ಬೇರೆ ಪಕ್ಷದ ನಾಯಕರು ಏನ್ ಹೇಳ್ತಿದ್ದಾರೆ? ಇದೊಂದು ರಾಜಕೀಯ ಆಯಾಮ ಪಡ್ಕೊಳ್ತಿದೆ ಅನ್ನೋ ಅಭಿಪ್ರಾಯನೂ ಇದೆ. ಇದೆಲ್ಲದ್ರ ಬಗ್ಗೆ ತಾವು ಇವತ್ತಿನ ವರದಿಯನ್ನು ಏನ್ ಮಾಡಿದಿರಿ? ಏನ್ ಮಾಹಿತಿ ಇದೆ? ಮೇಡಮ್, ಏನು ಬೆಳಗಾವಿನಲ್ಲಿ ಸುಮಾರು ರಾಜ್ಯದಲ್ಲೇ ಇರುವಂತಹ 100 ಶುಗರ್ ಫ್ಯಾಕ್ಟರಿಗಳು ಬೆಳಗಾವಿನಲ್ಲಿ ಇದ್ದಾವೆ. ಅದು ಎಲ್ಲಾ ಪಕ್ಷದಲ್ಲಿದೆ. ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲಾ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು, ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕೀಯ ಪಕ್ಷದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸೌದಿ, ಜಾರಕಿಹೊಳಿ, ಹೀಗೆ ಪ್ರಭಾಕರ್ ಕೋರೆ ಎಲ್ಲರೂ ಕೂಡ ರಾಜಕೀಯವಾಗಿದ್ದಾರೆ. ಹೀಗಾಗಿ ಬೆಳಗಾವಿನಲ್ಲಿ ಏನು ಒಂದು ಲೀಡರ್ಶಿಪ್ ಬೆಳೆಯುತ್ತೆ, ಬೆಳಗಾವಿನಲ್ಲಿ ಏನ್ ಪ್ರೊಟೆಸ್ಟ್ ಆಗುತ್ತೆ, ಬೆಳಗಾವಿನಲ್ಲಿ ಏನ್ ರೇಟ್ ಫಿಕ್ಸ್ ಆಗುತ್ತೆ, ಅದು ರಾಜ್ಯಾದ್ಯಂತ ಶುಗರ್ ಫ್ಯಾಕ್ಟರಿ ಮೇಲೆ ಇಫೆಕ್ಟ್ ಬೀಳುತ್ತೆ. ಬೆಳಗಾವಿ ಮುಖ್ಯವಾಗಿ ಸುಮಾರು 56-60 ಶುಗರ್ ಫ್ಯಾಕ್ಟರಿಗಳಲ್ಲಿ ಬೆಳಗಾವಿಯಲ್ಲಿ 25 ಶುಗರ್ ಫ್ಯಾಕ್ಟರಿ ಇದೆ. ಹೀಗಾಗಿ ಬೆಳಗಾವಿ ಎಲ್ಲರ ಕಣ್ಣಿನಲ್ಲಿ ನೆಟ್ಟಿದೆ. ಆ ಭಾಗದ ರೈತರು ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ, ಶುಗರ್ ಫ್ಯಾಕ್ಟರಿಗಳು ಬೆಳಗಾವಿ ಸೌತ್ ಇರೋದಕ್ಕಿಂತ ಬೆಳಗಾವಿ ನಾರ್ತ್ ಆ ಭಾಗದಲ್ಲಿ ಜಾಸ್ತಿಗಳಿದಾವೆ. ಮತ್ತೆ ನೀರಾವರಿಯಿಂದ ಏನ್ ಅನುಕೂಲ ಇದೆ ಆ ಭಾಗದಲ್ಲಿ ಜಾಸ್ತಿ ಇದೆ. ಹೀಗಾಗಿ ಶುಗರ್ ಫ್ಯಾಕ್ಟರಿನಲ್ಲಿ ಕಳಿಸ್ಲಿಕ್ಕೆ ರೈತರು ಜಾಸ್ತಿ ಬೆಳಿತಾರೆ. ಮತ್ತೆ ಅದು ಈ ಎಂಡ್ ಮೂಮೆಂಟ್ ಬಂದಿರೋದ್ರಿಂದ ಈಗ ಅವ್ರು ಕಬ್ಬು ಹಾಕ್ಲೇಬೇಕು ಶುಗರ್ ಫ್ಯಾಕ್ಟರಿಗೆ. ಕಬ್ಬು ಶುಗರ್ ಫ್ಯಾಕ್ಟರಿ ಹಾಕಿದ ಮುಂಚೆ ರೇಟ್ ದರ ನಿಗದಿ ಆಗದೆ ಹೋದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ. ಇದು ಪ್ರತಿ ವರ್ಷ ಆಗ್ತಿದೆ. ಲಾಸ್ಟ್ ನಾವು 10 ವರ್ಷದಿಂದ ನೋಡ್ತಾ ಬಂದ್ರೆ 2400 ಇದಂತ ಶುಗರ್ ಒಂದು ಪ್ರತಿ ಟನ್ಗೆ ಈ 3400 ಕೇಳ್ತಿದ್ದಾರೆ. ಅಂದ್ರೆ 10 ವರ್ಷದಲ್ಲಿ ಪ್ರತಿ ವರ್ಷ ಒಂದು 100 ರೂಪಾಯಿ ಕೂಡ ಹೆಚ್ಚಾಗ್ತಾ ಇಲ್ಲ. ಬಟ್ ಬೇರೆ ಜಾಗಗಳನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ರೈತರು ಕೂಡ ಏನಾಗಿದ್ದಾರೆ, ತಮ್ಮ ಸಾಂಸ್ಕೃತಿಕವಾದಂತ ಮೂಲ ಕಬ್ಬನ್ನು ನುರಿಸು, ಬೆಲ್ಲ ಮಾಡಿಸೋದು, ಆನೆಕಲ್ಲು ಅವನ್ನ ಮಾಡೋದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಟೋಟಲಿ ಡಿಪೆಂಡ್ ಆನ್ ಶುಗರ್ ಫ್ಯಾಕ್ಟರೀಸ್. ಈಗ ಅವರು ಕಬ್ಬು ಕಳಿಸೋದು 2 ತಿಂಗಳು ಆಲ್ರೆಡಿ ಲೇಟ್ ಆಯ್ತು. ಸೆಪ್ಟೆಂಬರ್ದಲ್ಲಿ ಕಬ್ಬು ಕಟಾವು ಶುರು ಆಗ್ಬೇಕು, ಅದು ಅಕ್ಟೋಬರ್ದಿಂದ ಶುರುವಾಗಿ ನವೆಂಬರ್ ತನಕ ಹೋಗ್ಬೇಕಿತ್ತು. ಈ ಕಬ್ಬು ಕಟಾವು ಲೇಟ್ ಆದ್ರೆ ಶುಗರ್ ಫ್ಯಾಕ್ಟರಿ ಲಾಭ ಜಾಸ್ತಿ. ಹೆಂಗ್ ಲಾಭ ಜಾಸ್ತಿ ಅಂದ್ರೆ, ಈ ಕಬ್ಬು ನಂದು ಫಸ್ಟ್ ಏನಕ್ಕೆ ಟ್ರಕ್ನವ್ರಿಗೂ ದುಡ್ಡು ಕೊಡ್ತಾರೆ, ಮಿಲ್ ಏಜೆಂಟ್ರಿಗೂ ದುಡ್ಡು ಕೊಡ್ತಾರೆ, ಶುಗರ್ ಫ್ಯಾಕ್ಟರಿ ದಲ್ಲಾಳಿಗಳಿಗೂ ದುಡ್ಡು ಕೊಡ್ತಾರೆ. ಈ ದುಡ್ಡುಗಳೆಲ್ಲ ತಗೊಂಡು ಅಲ್ಲಿ ಕೆಲಸ ಮಾಡೋದ್ರು ಶುಗರ್ ಫ್ಯಾಕ್ಟರಿ ಕಡಿಮೆ ರೇಟ್ನಲ್ಲಾದ್ರೂ ಬಂದು ಕೆಲಸ ಮಾಡೋಕೆ ರೆಡಿ ಆಗ್ತಾರೆ. ಯಾಕಂದ್ರೆ ರೈತರಿಂದ ಅವ್ರು ಲಂಚ ಕೇಳಿ ತಗೋಬಹುದು. ಜೊತೆಗೆ ಎಷ್ಟು ಕಬ್ಬು ಕಟಾವ್ ಲೇಟ್ ಆಗುತ್ತೆ ಅಷ್ಟು ಕಬ್ಬಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ, ತೇವಾಂಶ ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಬರ್ತದೆ, ಬಟ್ ಶುಗರ್ ಬೆಳವಣಿಗೆ ಜಾಸ್ತಿ ಬರ್ತದೆ. ಹೀಗಾಗಿ ಪ್ರತಿ ವರ್ಷ ದರ ನಿಗದಿ ಏನಾಗಬೇಕು, ಏಪ್ರಿಲ್ ಮೇನಲ್ಲಿ ಶುರುವಾಗಿ ಜೂನ್ ಜುಲೈನಲ್ಲಿ ಮುಗಿದು ಬಿಡ್ಬೇಕು. ಅದು ಪ್ರತಿ ವರ್ಷ ಸರ್ಕಾರದನ್ನ ಬುದ್ಧಾಪೂರ್ವಕವಾಗಿ, ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷದ ಇರೋದ್ರಿಂದ ಅದು ಪಕ್ಷಾತೀತವಾಗಿ ಬುದ್ಧಾಪೂರ್ವಕವಾಗಿ ಲೇಟ್ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ಎಂಟಕ್ಕೆ ಬಂದು ದರ ನಿಗದಿ ಮಾಡೋ ಪ್ರೊಸೆಸ್ ಅನ್ನ ಶುರು ಮಾಡ್ತಾರೆ. ಅವಾಗ ರೈತರಿಗೆ ಅನಿವಾರ್ಯ ಬರುತ್ತೆ, ಇಂಥ ಪ್ರೊಟೆಸ್ಟ್ ಆಗ್ತವೆ. ಈ ಪ್ರೊಟೆಸ್ಟ್ ಮಧ್ಯೆಯೂ ಕೂಡ ಒಂದು ಏನ್ ಸಂಧಾನ ಆಗುತ್ತೆ, ಆ ಸಂಧಾನದಲ್ಲಿ ಕಬ್ಬುಗಳನ್ನ ಕಳಿಸ್ಬೇಕು, ಶುಗರ್ ಫ್ಯಾಕ್ಟರಿಗಳ ಲಾಭವನ್ನು ತಗೋಬೇಕು. ಇದು ಪ್ರತಿ ವರ್ಷ ನಡೆದಿರೋದು. ಆದ್ರೆ ಶಿವಾನಂದ್, ಈ ವರ್ಷ ಪ್ರತಿಭಟನೆ ಕಾವು ಸ್ವಲ್ಪ ಇನ್ನೂ ಹೆಚ್ಚಾಗಿದ್ಯಾ? ಮತ್ತೆ ಈಗ ಪ್ರಸ್ತುತ ಎಷ್ಟಿದೆ, ಟನ್ಗೆ ಎಷ್ಟು ನಿಗದಿ ಮಾಡಿದ್ದಾರೆ? ಅವ್ರ ಬೇಡಿಕೆ ಅದಕ್ಕಿಂತ ಹೆಚ್ಚಿದೆ, 3,500 ಏನೋ ಕೇಳ್ತಿದ್ದಾರೆ ಅಂತ ಅನ್ಕೊಳ್ತೀನಿ ಅಲ್ವಾ ಶಿವಾನಂದ್ ಅವ್ರೆ? ಅವರು 3,500 ಕೇಳ್ತಿರೋದು. ಆದ್ರೆ ಈ ವರ್ಷ ಇರೋದು 3,200ಕ್ಕೆ. ಮೊನ್ನೆ ಡಿಸಿ ಅವರು ಮೀಟಿಂಗ್ ಮಾಡಿ 3,400ಕ್ಕೆ ಒಂದು ಕಾಂಪ್ರಮೈಸ್ ಒಂದು ಇದನ್ನ ಮಾಡಿಸಿದ್ದಾರೆ. ಬಟ್ ಅದು ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ, ದರ ನಿಗದಿ ಆಗ್ತಿಲ್ಲ. ಡಿಸಿ ಅವ್ರು ಮಾಡ್ಕೊಟ್ಟು ಬಂದ್ರು. ಡಿಸಿ ಅವ್ರ ಮೇಲ್ಗಡೆ ಇರುವಂತ ಏನು ಮಿನಿಸ್ಟರ್ಸ್ ಗಳಿದ್ದಾರೆ ಅವ್ರದೆಲ್ಲ ಶುಗರ್ ಫ್ಯಾಕ್ಟರಿಗಳಿದ್ದಾರೆ. ಹೀಗಾಗಿ ಡಿಸಿ ಅವ್ರು ಅವ್ರನ್ನೂ ಕೂಡ ಒಪ್ಪಿಸ್ಬೇಕಾಗುತ್ತೆ. ಹೀಗಾಗಿ ಆ 3,400 ಕೂಡ ಒಪ್ಪಿಗೆ ಇನ್ನೂ ಪಡೆದಿಲ್ಲ. ಹೀಗಾಗಿ ಯಾವುದೂ ಕೂಡ ಆನ್ ರೈಟಿಂಗ್ ನಲ್ಲಿ ದರ ಘೋಷಣೆ ಆಗಿಲ್ಲ. ಇದು ಕಾಂಪ್ರಮೈಸ್ ಕೆಲಸಗಳು ಮಾತ್ರ ನಡೆದಿದೆ. ಈ 3,200 ದರಕ್ಕೆ ಮಾತ್ರ ಅವರು ಕಳಿಸ್ತಾ ಇರೋದು. 3,400 ಕೂಡ ಫಿಕ್ಸ್ ಆಗಿಲ್ಲ. ಬಟ್ ಇಲ್ಲಿವರೆಗೂ ಏನ್ ಶುಗರ್ ಫ್ಯಾಕ್ಟರಿ ಕಬ್ಬು ಹೋಗುತ್ತೆ, ಆ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಆಗುತ್ತೆ, ಅದರ ಬೇರೆ ಉಪಯುಕ್ತಗಳ ಗ್ಯಾಸ್ ಆಯ್ತು, ಮಳೆ ಆಯ್ತು, ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಬರ್ತವೆ, ಅರ್ಯಾಕ್ ಬರ್ತದೆ. ಇದನ್ನೆಲ್ಲ ನೋಡಿದ್ರೆ 1 ಟನ್ ಕಬ್ಬಿಗೆ
7,000 ರಿಂದ 8,000 ಇನ್ಕಮ್ ಬರುತ್ತೆ. 7,000 ರಿಂದ 8,000 ಇನ್ಕಮ್ ಬರುತ್ತೆ. ಬಟ್ ಇವ್ರು ಕೊಡ್ತಾ ಇರೋದು 3,400, 3,200, 3,400. ಅಟ್ ಲೀಸ್ಟ್ 1,000 ನೀವು ಫ್ಯಾಕ್ಟರಿ ಮೇಂಟೆನೆನ್ಸ್ ಲೇಬರ್ ಖರ್ಚು ತೆಗೆದ್ರು ಇನ್ನು ನಿಮ್ಗೆ 3,000 ಉಳಿತಾಯ ಆಗ್ತಿದೆ. ರೈತರ ಇದ್ರಲ್ಲಿ ಏನ್ ಬರೋದಂದ್ರೆ ಅಟ್ ಲೀಸ್ಟ್ ನೀವು ಇನ್ನೂ 1,000 ಆದ್ರೂ ರೈತರಿಗೆ ಕೊಟ್ರೆ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಕಬ್ಬು ಅನ್ನೋದು ಏನಾಗಿದೆ, ಒಂದು ಲೇಜಿ ಬೆಳೆ ಆಗಿದೆ. ಒಂದೇ ಸರಿ ನಿಮಗೆ ಹಂತವಾಗಿ ದುಡ್ಡು ಬರೋದಿಲ್ಲ, ಒಂದೇ ಸರಿ ಕಣ್ಣಿಗೆ ದುಡ್ಡು ಬರುತ್ತೆ. ಆಮೇಲೆ ಕೆಲಸಗಳು ಕಡಿಮೆ. ಒಮ್ಮೆ ನೀವು ಕಬ್ಬು ಬೆಳೆದು ನಾಟಿ ನೀರ್ ಹಾಕಿ ಬಂದ್ರೆ 3 ವರ್ಷ ಬರೀ ನೀರ್ ಹಾಕ್ತಾ ಇರೋದು ಕಬ್ಬು ಬರುತ್ತೆ, ಕಳೆ ಕಡಿಮೆ. ಹೀಗಾಗಿ ರೈತರೆಲ್ಲ ಶುಗರ್ ಫ್ಯಾಕ್ಟರಿಗಳ ಲಾಬಿಯಿಂದ ಹೋಗಿ ಆ ಕಡೆ ವಾಲಿದ್ದಾರೆ. ಹೀಗಾಗಿ ನೈಸರ್ಗಿಕವಾಗಿ ಏನ್ ಕೃಷಿ ಮಾಡಬೇಕು ಅದನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಬೆಲ್ಲದ ಮನೆ ಎಲ್ಲಿವರೆಗೂ ಬೆಲ್ಲದ ಗಾನವನ್ನು ಶುರು ಮಾಡೋದಿಲ್ಲ, ಶುಗರ್ ಫ್ಯಾಕ್ಟರಿ ವಿರುದ್ಧವಾಗಿ ಒಂದು ವ್ಯವಸ್ಥೆಗಳನ್ನ ಶುರು ಮಾಡೋದಿಲ್ಲ, ಅಲ್ಲಿವರೆಗೂ ಇವ್ರ ಪರಿಸ್ಥಿತಿ ಶುಗರ್ ಫ್ಯಾಕ್ಟರಿ ಮೇಲೆ ಡಿಪೆಂಡ್ ಆದಾಗ ಆ ಶುಗರ್ ಫ್ಯಾಕ್ಟರಿ ಮಾಲೀಕರೇ ಸರ್ಕಾರದ ಭಾಗವಾಗಿರುವಾಗ ಪ್ರತಿ ವರ್ಷ ಇವರು ಈ ಸಮಸ್ಯೆಗಳನ್ನ ಅನುಭವಿಸಲೇಬೇಕಾಗುತ್ತೆ. ಕಾದ್ ನೋಡೋಣ ಶಿವಾನಂದ್, ಯಾಕೆಂದ್ರೆ ರೈತರ ಹೋರಾಟ ಯಾವ ಸರ್ಕಾರವನ್ನು ಕೂಡ ಉಳಿಸಿಲ್ಲ. ಯಾಕೆಂದ್ರೆ ಸರ್ಕಾರವು ತನ್ನ ವಾಪಸ್ ಪಡ್ಕೊಳ್ಬೇಕಾಯ್ತು ಸುಗ್ರೀವಾಜ್ಞೆಯನ್ನ. ಹಾಗಾಗಿ ರೈತರ ಬೇಡಿಕೆ ಏನಿದೆ ಅದಕ್ಕೆ ಯಾವುದೇ ಸರ್ಕಾರದ ಮಣಿಬೇಕಾಗತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ಇವತ್ತೇನೆಲ್ಲ ನಡೀತು ಮತ್ತೆ ಏನೆಲ್ಲ ಇನ್ಸೈಟ್ಸ್ ಇದೆ ಎಲ್ಲ ಮಾಹಿತಿನ ನಮ್ಗೆ ಕೊಟ್ರಿ. ಧನ್ಯವಾದ ಶಿವಾನಂದ್ ಅವರೇ, ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ.